ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸುವಿನೊಂದಿಗೆ ನಡೆಯುವಾಗ ಒಂದು ಕಡೆ ಬಹಳ ಸಂತೋಷವಾಗಿ ಉಲ್ಲಾಸವಾಗಿ ಇರುತ್ತದೆ. ಆತನು ನಮ್ಮ ಕೈಯನ್ನು ಹಿಡಿದುಕೊಂಡು ಮಾತನಾಡಿ ಸುಂದರವಾಗಿ ನಡೆಸುವನು. ಇನ್ನೊಂದು ಕಡೆ ಏನು ಗೊತ್ತಾ, ಕಷ್ಟಗಳು, ನಿಂದೆಗಳು, ಉಪದ್ರವಗಳು ಬರುತ್ತವೆ. ನೀವು ಇರುವಂಥ ಸ್ಥಳದಲ್ಲಿಯೇ ಪರಿಹಾಸ್ಯ ಮಾಡುತ್ತಾರೆ. ಕೆಲಸ ಮಾಡುವಂಥ ಸ್ಥಳದಲ್ಲಿ ನೀವು ಕ್ರೈಸ್ತರಾಗಿದ್ದು ಆತನ ಮೇಲೆ ನಂಬಿಕೆಯನ್ನು ತೋರಿಸುವುದರಿಂದಲೇ ನಿಮ್ಮನ್ನು ಇಗ್ನೋರ್ ಮಾಡುವರು, ತಿರಸ್ಕರಿಸುವರು, ನಿಮ್ಮನ್ನು ಅಸಡ್ಡೆ ಮಾಡುವರು, ನಿಮ್ಮನ್ನು ನಿಂದಿಸುವರು. ಒಂದು ವೇಳೆ ನೀವು ಇರುವಂಥ ಗ್ರಾಮದಲ್ಲಿ, ನೀವು ಇರುವಂಥ ಪಟ್ಟಣದಲ್ಲಿ ಇರುವಂಥ ಜನರ ಮಧ್ಯೆ, ಬಂಧುಗಳ ಮಧ್ಯೆ, ಸ್ವಂತದವರ ಮಧ್ಯೆ ಏನಾದರೂ ಒಂದು ನಡೆದರೆ ಇವನು ಕ್ರೈಸ್ತನಾಗಿ ಬಿಟ್ಟನಲ್ವಾ, ಆದ್ದರಿಂದಲೇ ಈ ರೀತಿ ನಡೆಯಿತು. ನೀವು ಯೇಸುವನ್ನು ನಂಬಿ ಆತನನ್ನು ಆಶ್ರಯಿಸಿಕೊಂಡದ್ದರಿಂದ ಉಪದ್ರವಗಳು, ನಿಂದೆ, ಇಕ್ಕಟ್ಟುಗಳು, ಪರಿಹಾಸ್ಯಗಳು ಇವುಗಳ ಮಧ್ಯದಲ್ಲಿ ನೀನು ನಡೆಯುವಾಗ ಯೇಸುವಿನೊಂದಿಗೆ ನಡೆಯುವಂಥದ್ದು ಸಂತೋಷವೇ. ಈ ಕಷ್ಟಗಳೆಲ್ಲ ಬರುತ್ತಾ ಇದೆಯಲ್ಲ ಎಂದು ಕೇಳಿದರೆ 1 ಪೇತ್ರ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನೀವು ಕ್ರೈಸ್ತರಾಗಿ ಇರುವುದರಿಂದ, ಯೇಸುವನ್ನು ಹಿಂಬಾಲಿಸುವುದರಿಂದ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ನೀವು ಅದಕ್ಕಾಗಿ ನಾಚಿಕೆ ಪಡಬೇಡಿರಿ. ಕ್ರೈಸ್ತನಾಗಿರುವುದರಿಂದ ನಿಮ್ಮನ್ನು ಪರಿಹಾಸ್ಯ ಮಾಡುತ್ತಾರೆ, ನಿಮ್ಮನ್ನು ಅಲ್ಪವಾಗಿ ಮಾತನಾಡುತ್ತಾರೆ, ಇಗ್ನೋರ್ ಮಾಡುತ್ತಾರೆ ಅಂದರೆ ಅದಕ್ಕಾಗಿ ನಾಚಿಕೆ ಪಡಬೇಡಿ, ಕುಂದಿ ಹೋಗಬೇಡಿ. ಯೇಸುವಿನೊಂದಿಗೆ ಇದ್ದಾರೆ, ಅವರೊಂದಿಗೆ ನಡೆಯುತ್ತೇನೆ, ಜೀವವುಳ್ಳಂಥ ದೇವರನ್ನು ನಾನು ಅರಿತುಕೊಂಡೆನೋ, ಏನು ಬೇಕಾದರೂ ಹೇಳಲಿ. ಅದರಿಂದ ನೀವು ದುಃಖಪಟ್ಟು ಅಡಗಿ ಹೋಗದೆ ಸಂತೋಷವಾಗಿ ದೇವರನ್ನು ಘನಪಡಿಸಬೇಕಂತೆ. ನಾನು ಇದನ್ನೇ ಅನುಸರಿಸುತ್ತೇನೆ. ನನಗೆ ವಿರೋಧವಾಗಿ ಎಷ್ಟೋ ಕಾರ್ಯಗಳನ್ನು ಮಾತನಾಡುತ್ತಾರೆ. ಒಂದು ಕಾಲದಲ್ಲಿ ಬರೆಯುತ್ತಾ ಇದ್ದರು. ಪ್ರತಿ ತಿಂಗಳು ಒಬ್ಬರು ಒಂದು ಪತ್ರಿಕೆಯಲ್ಲಿ ನಮ್ಮನ್ನು ಬೈದು ಬರೆಯುತ್ತಾ ಇದ್ದರು. ಕೊರತೆಗಳನ್ನು ಹೇಳಿ ಬರೆಯುವಂಥದ್ದೇ ಅವರ ಸೇವೆಯಂತೆ ಮಾಡಿದರು. ಇಂದು ಯೂಟ್ಯೂಬ್ನಲ್ಲಿ ಕುಳಿತು ಮಾತನಾಡುತ್ತಾರೆ, ಅದನ್ನೊಂದು ದೊಡ್ಡ ಸೇವೆಯಂತೆ ಮಾಡುತ್ತಾರೆ. ನಮ್ಮನ್ನು ಬೈಯುವುದು, ಪರಿಹಾಸ್ಯ ಮಾಡುವುದು, ನಿಂದಿಸುವುದು, ದೇವರು ನಮ್ಮ ಮೂಲಕವಾಗಿ ಮಾಡುವಂಥ ಕಾರ್ಯಗಳು, ಅದ್ಭುತಗಳನ್ನೆಲ್ಲ ಗೇಲಿ ಮಾಡಿ ಪರಿಹಾಸ್ಯ ಮಾಡಿ ಮಾತನಾಡುವುದು. ಆದರೆ ಅದನ್ನೆಲ್ಲ ನೋಡುವಾಗ ನನಗೆ ಬೇಸರ ಉಂಟಾಗದು. ನಾನು ಸೇವಕನಾಗಿರುವುದರಿಂದಲೇ ತಾನೇ ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ಕರ್ತನ ಸೇವೆ ಮಾಡುತ್ತಾ ಇರುವುದರಿಂದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ತಾನೇ ಪರಿಹಾಸ್ಯ ಮಾಡುತ್ತಿದ್ದಾರೆ. ದೇವರು ಹೇಳಿದರು, ನೀನು ಹರ್ಷಿಸು, ಸಂತೋಷಿಸು. ಅದಕ್ಕಾಗಿ ನಾಚಿಕೆ ಪಡುವುದಲ್ಲ. ಯಾರು ಏನೇ ಹೇಳಲಿ, ಏನೇ ಮಾತನಾಡಲಿ, ನಾನು ಯೇಸುವಿಗಾಗಿ ಈ ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದಾಗಿ ಹೇಳಿ ದೇವರನ್ನು ಸ್ತುತಿಸುತ್ತೇನೆ. ದೇವರೇ, ಈ ನಿಂದೆಗಳಿಗಾಗಿ ಸ್ತೋತ್ರ, ಈ ಪರಿಹಾಸ್ಯಗಳಿಗಾಗಿ ಸ್ತೋತ್ರ, ಈ ಸುಳ್ಳು ಆಪಾದನೆಗಳಿಗಾಗಿ ಸ್ತೋತ್ರ, ಈ ಅವಮಾನಗಳಿಗಾಗಿ ಸ್ತೋತ್ರ. ಆ ರೀತಿ ಸ್ತುತಿಸುವಾಗ ಒಂದು ದೊಡ್ಡ ಸಂತೋಷ ಬರುತ್ತದೆ. ನೋಡಿರೆ, ಯೇಸುವಿಗಾಗಿ ಕಷ್ಟಪಡುವಂಥದ್ದು ದೊಡ್ಡ ಭಾಗ್ಯ. ನೀವು ಸ್ತುತಿಸುತ್ತಾ ಏನು ನಡೆಯುತ್ತದೆ ಗೊತ್ತಾ? ಮಾತನಾಡುವವರು, ಬರೆಯುವವರು ಅವಮಾನಪಟ್ಟು ಹೋಗುವಂತೆ ಕರ್ತನು ನಿಮ್ಮನ್ನು ಉನ್ನತಕ್ಕೆ ಏರಿಸುವನು. ಅವರು ಪ್ರತಿ ತಿಂಗಳು ಬರೆದು ಏನನ್ನು ಕಂಡರು? ಕರ್ತನು ಈ ಸೇವೆಯನ್ನು ಉನ್ನತಕ್ಕೇರಿಸಿ ಇಂದು ಸಾವಿರಾರು ಮಿಷನರಿಗಳನ್ನು ಕಳುಹಿಸಿ ಕೊಡುವಂತೆ, ಆಲಯಗಳನ್ನು ಕಟ್ಟಿ ಕೊಡುವಂತೆ, ಅನೇಕ ಜನರನ್ನು ಯೇಸುವಿನ ಕಡೆಗೆ ನಡೆಸುವಂತೆ, ದೇವರು ಅದ್ಭುತಗಳನ್ನು ಮಾಡಿ ತನ್ನ ಬಲವನ್ನು ತೋರ್ಪಡಿಸುವಂತೆ ಕೃಪೆಯಿಂದ ಉಪಯೋಗಿಸುತ್ತಾ ಇದ್ದಾರೆ. ಹೋಗುವಂಥ ಸ್ಥಳಗಳಲ್ಲಿ ನೋಡುವ ಜನರೆಲ್ಲ ಬಂದು ಸ್ತೋತ್ರ ಮಾಡಿ, ನಿಮ್ಮ ಮೂಲಕವೇ ನಾನು ರಕ್ಷಿಸಲ್ಪಟ್ಟೆ, ನಿಮ್ಮ ಮೂಲಕವಾಗೇ ನಾನು ಸಂಧಿಸಲ್ಪಟ್ಟೆ. ಹೋಗುವ ಸ್ಥಳದಲ್ಲೆಲ್ಲ ಎಷ್ಟು ಸಾಕ್ಷಿಗಳು, ಎಷ್ಟು ಅದ್ಭುತಗಳು, ಇದೆಲ್ಲ ಹೇಗೆ ನಡೆಯುತ್ತದೆ? ಅವರು ನಿಂದಿಸಿ ಪರಿಹಾಸ್ಯ ಮಾಡುತ್ತಾ ಕರ್ತನ ಆಶೀರ್ವದಿಸಿ ಉನ್ನತಕ್ಕೇರಿಸಿರುವಂಥದ್ದೇ ಈ ಸೇವೆ. ಆ ರೀತಿಯೆಲ್ಲ ಮಾತನಾಡಿದವರು ಏನಾದರೂ, ಬರೆದವರು ಏನಾದರೂ ಅಷ್ಟೇ. ಆದ್ದರಿಂದ ನೀವು ಬರೆಯುತ್ತಾರೆ, ಮಾತನಾಡುತ್ತಾರೆ, ಪರಿಹಾಸ್ಯ ಮಾಡುತ್ತಾರೆ, ನಿಂದಿಸುತ್ತಾರೆ, ಯೂಟ್ಯೂಬ್ನಲ್ಲಿ ಕುಳಿತು ಮಾತನಾಡುತ್ತಾರೆ. ಅವನು ಹೊಟ್ಟೆಪಾಡಿಗೆ ಮಾಡುತ್ತಾನೆ. ನಾವು ಕರ್ತನ ಸೇವೆ ಮಾಡುತ್ತಿದ್ದೇವೆ. ಅವನು ಅದರ ಮೂಲಕ ಹಣ ಸಂಪಾದಿಸುವುದಕ್ಕೆ, ಮತ್ತೊಬ್ಬರನ್ನು ಬೈದು ಹಣ ಸಂಪಾದಿಸುವುದಕ್ಕೆ ಮಾಡುತ್ತಾ ಇದ್ದಾನೆ. ಆದರೆ ನಾವು ದೇವರಿಗಾಗಿ ಕಷ್ಟಗಳನ್ನು ಸಹಿಸಿ ಸೇವೆ ಮಾಡಿ ಸಾಕ್ಷಿಯಾಗಿ ನಿಲ್ಲುವಾಗ ಕರ್ತನು ಸಂತೋಷ ಪಡುತ್ತಾನೆ, ನಮ್ಮನ್ನು ಇನ್ನೂ ಹೆಚ್ಚಾಗಿ ಉನ್ನತವಾಗಿ ಘನಪಡಿಸುತ್ತಾ ಇರುತ್ತಾನೆ. ಆದ್ದರಿಂದ ನಾಚಿಕೆ ಪಡಬೇಡಿ, ಭಯಪಡಬೇಡಿ, ಸೋತು ಹೋಗಬೇಡಿ, ಸಂತೋಷ ಪಡಿರಿ, ದೇವರನ್ನು ಸ್ತುತಿಸಿ. ದೇವರೇ, ಈ ನಿಂದೆಗಳಿಗಾಗಿ ಸ್ತೋತ್ರ, ಪರಿಹಾಸ್ಯಗಳಿಗಾಗಿ ಸ್ತೋತ್ರ, ನಾನು ಈ ರೀತಿ ನಿಂತಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಸ್ತುತಿಸಿರಿ, ಸಂತೋಷ ಪಡಿರಿ. ಯೇಸುವಿಗಾಗಿ ಕಷ್ಟಗಳನ್ನು ಅನುಭವಿಸುವುದು ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ನೀವು ಅದಕ್ಕೆ ಒಪ್ಪಿಸಿ ಕೊಟ್ಟರೆ ಪರಿಸ್ಥಿತಿಗಳು ಬದಲಾಗಿ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸುವುದನ್ನು ನೋಡುವಿರಿ. ಸರಿನಾ? ದೇವರ ಬಳಿ ಹೇಳಿರಿ, ದೇವರೇ, ನಾನೆಂದಿಗೂ ದುಃಖ ಪಡುವುದಿಲ್ಲ, ಸೋತು ಹೋಗುವುದಿಲ್ಲ, ಕಳವಳಗೊಳ್ಳುವುದಿಲ್ಲ, ಯಾಕೆಂದು ಪ್ರಶ್ನೆ ಕೇಳುವುದಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದರೂ,
ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದು ಎಷ್ಟು ದೊಡ್ಡ ಭಾಗ್ಯ. ನಾನು ಹರ್ಷಿಸಿ ಸಂತೋಷಿಸುವೆನೋ, ನಿಮ್ಮನ್ನು ಘನಪಡಿಸುವೆನೋ. ಅದಕ್ಕಾಗಿ ಸ್ತೋತ್ರ. ನನ್ನನ್ನು ಪರಿಹಾಸ್ಯ ಮಾಡುವವರನ್ನು, ಅಲ್ಪವಾಗಿ ಮಾತನಾಡುವವರನ್ನು, ಸುಳ್ಳು ಆಪಾದನೆ ಹೊರಿಸುವವರನ್ನು ಕರ್ತನೆ ಆಶೀರ್ವದಿಸಿ. ನಾನು ದೇವರೇ ಅವರನ್ನು ಮನಪೂರ್ವಕವಾಗಿ ಆಶೀರ್ವದಿಸುತ್ತೇನೆ. ಅದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ಸ್ತೋತರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.